ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನನ್ನ ಜೊತೆಗೆ ಇವತ್ತೊಬ್ರು ಹ್ಯಾಂಡ್ಸಮ್ ಹುಡುಗ ನನ್ನ ಜೊತೆ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ. ಜೊತೆಗೆ ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲ ಹುಡುಗಿರು ಕ್ಲೀನ್ ಬೋಲ್ಡ್ ಆಗಿದ್ರು. ಎಸ್ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ, ನಮಸ್ತೆ ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನೋಡಿ ಎಷ್ಟು ಟಯರ್ಡ್ ಆಗಿದ್ರು. ಚೆನ್ನಾಗಿದ್ದೀನಿ ಮೇಡಮ್ ಅಂತ ಹೇಳ್ತಾ ಇದ್ದೀರಾ. ಸೊ ಎಸ್, ಫುಲ್ಲು ಬ್ಯಾಕ್ ಟು ಬ್ಯಾಕ್ ಶೂಟ್ಸು, ಪವಿತ್ರ ಬಂಧನ ಅನ್ನುವಂತಹ ಸೀರಿಯಲ್ ಮುಖಾಂತರ ಮತ್ತೆ ತೆರೆ ಮೇಲೆ ಮಿಂಚೋದಕ್ಕೆ ರೆಡಿ ಆಗಿದ್ದೀರಿ. ಏನು ಹೇಳ್ತೀರಿ? ಅದೇ ಮ್ಯಾಮ್, ತುಂಬ ಕಷ್ಟಪಡ್ತಾ ಇದ್ದೀನಿ. ನೀವು ಹೇಳ್ದಂಗೆ ಬಾಡಿ ತುಂಬ ಟಯರ್ಡ್ ಆಗಿದೆ, ಬಟ್ ತಲೆ ಅಷ್ಟು ಟಯರ್ಡ್ ಆಗಿಲ್ಲ. ಸೊ ಬಿಗ್ ಬಾಸ್ ಆದಮೇಲೆ ಈಗ ಪವಿತ್ರ ಬಂಧನ ಅನ್ನೋ ಒಂದು ಧಾರಾವಾಹಿಲಿ ದೇವದತ್ ದೇಶ್ಮುಖ್ ಆಗಿ ಕಾಣಿಸ್ಕೋತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಬಿಗ್ ಬಾಸಲ್ಲಿ ಸೂರಜ್ನ ಹೇಗೆ ನೋಡಿರ್ತೀರ, ಆಲ್ಮೋಸ್ಟ್ ಸಿಮಿಲರ್ ಕ್ಯಾರೆಕ್ಟರ್ ಇದೆ. ತುಂಬ ಡಿಗ್ನಿಫೈಡ್, ಸಿಂಪಲ್ ಆ್ಯಂಡ್ ತಾಯಿಗೆ ತಕ್ಕ ಮಗ. ಆ್ಯಂಡ್ ತಮ್ಮ ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ಸೇಮ್ ಫೀಚರ್ಸ್. ಅಲ್ಲಿ ಅಕ್ಕ ಇರ್ತಿದ್ಲು, ಇಲ್ಲಿ ತಮ್ಮ ಇದ್ದಾನೆ. ಸೊ ಆಲ್ಮೋಸ್ಟ್ ಸೇಮ್ ನೋಡ್ತಿರ್ತೀರ. ಆ್ಯಂಡ್ ತುಂಬ ಎಂಟರ್ಟೈನ್ಮೆಂಟ್ ಪ್ಯಾಕ್ಟ್ ಆಗಿರುವಂಥ ಒಂದು ಧಾರಾವಾಹಿ. ಯಾ ಬಿಗ್ ಬಾಸ್ ಆದಮೇಲೆ ಜನಗಳ ಜೊತೆ ಈ ಯಾವ ರೀತಿ ಬಂಧನ ಕ್ರಿಯೇಟ್ ಆಗಿದೆ ಅನ್ಸುತ್ತೆ ಸೂರಜ್ ಅವ್ರಿಗೆ? ತುಂಬ ಪವಿತ್ರವಾದ ಬಂಧನ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಕಂಟೆಸ್ಟೆಂಟ್ ಜೊತೆ ಆಗಿತ್ತು. ಹೊರಗೆ ಬಂದಮೇಲೆ ಅದಕ್ಕೂ 10 ಪಟ್ಟು ಜಾಸ್ತಿ ಜನಗಳ ಜೊತೆ ಆಗ್ತಾ ಇದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ಪ್ರೀತಿ ತೋರಿಸ್ತಾರೆ ಜನ ಅಂತ, ಬಟ್ ಅಷ್ಟು ಪ್ರೀತಿ ಸಿಗ್ತಾ ಇದೆ. ಆ್ಯಂಡ್ ಕೆಲವು ಸತಿ ಅನಿಸುತ್ತೆ, ಲೈಕ್ ಹೆಂಗಪ್ಪ ಏನು ಮಾಡಿದ್ದೀನಿ ಆ ಥರ ನಾನು ಮನೆಯೊಳಗೆ ಅಂತ. ಬಟ್ ಆ್ಯಸ್ ಅ ಪರ್ಸನ್ ನಾನು ಹೇಗಿದ್ದೀನಿ ಅದನ್ನೇ ಇಷ್ಟಪಟ್ಟು ಜನ ನೋಡಿದ್ದಾರೆ ಅಂತಂದರೆ ತುಂಬ ಪವಿತ್ರವಾದ ಬಂಧನ ಅಂತಲೇ ಹೇಳ್ಬೋದು. ಓಕೆ ಸೂರಜ್ ಅವರೇ, ಬಹಳಷ್ಟು ಜನ ಇದ್ದರು ಆ್ಯಕ್ಟರ್ಗಳು, ಬಹಳಷ್ಟು ರೆಕಗ್ನೈಸ್ಡ್ ಆ್ಯಕ್ಟರ್ಸ್ ಇದ್ದರು, ಜೊತೆಗೆ ಎಕ್ಸ್ಪೀರಿಯನ್ಸ್ಡ್ ಇದ್ದರು, ಬೇರೆಯವರೆಲ್ಲರೂ ಇದ್ದರು. ಬಟ್ ಸೂರಜ್ ಅವ್ರನ್ನೇ ಆಯ್ಕೆ ಮಾಡಿದ್ದು ಯಾಕೆ ಪವಿತ್ರ ಬಂಧನ ಅನ್ನುವಂತಹ ಸೀರಿಯಲ್? ಸೊ ಅವ್ರಿಗೆ ತುಂಬ ಜನನ ಅವರು ಆಡಿಷನ್ಸ್ ಮಾಡಿರ್ತಾರೆ. ಅವ್ರಿಗೆ ಆಲ್ಮೋಸ್ಟ್ ಇನ್ನೇನು ಒಂದು ಫೈನಲ್ ಆಗಿಬಿಟ್ಟಿರುತ್ತೆ, ಇನ್ನೇನು ಶೂಟ್ ಸ್ಟಾರ್ಟ್ ಆಗಬೇಕು. ಹಿಂದಿನ ದಿನ ಅವರ ಆ ಪರ್ಟಿಕ್ಯುಲರ್ ಆ್ಯಕ್ಟರ್ ಯಾರಿದ್ರು, ಅವ್ರ ತಾಯಿಗೇನೋ ಹೆಲ್ತ್ ರೀಸನ್ಗೆ ಅವರು ಇಲ್ಲ ಆಗಲ್ಲ ಅಂತ ಅವರು ಹಿಂದುಳಿತಾರೆ. ಸೊ ಆ ಮೂಮೆಂಟಲ್ಲಿ ಅವ್ರು ಹುಡುಕುವಾಗ ಆ ಟೈಮಲ್ಲಿ ನಂದು ಎವಿಕ್ಷನ್ ಆಗೋಗಿರುತ್ತೆ. ಸೊ ಅವರೊಂದು ಹೊಸ ಮುಖ ಪರಿಚಯ ಮಾಡಿಸ್ದಂಗೂ ಆಗತ್ತೆ ಅಂತ ನಮ್ಮ ಡೈರೆಕ್ಟರ್ ಅವ್ರಿಗೆ ಅನ್ನಿಸ್ತಂತೆ. ಆ್ಯಂಡ್ ಆಲ್ಸೋ ನಂದು ಕ್ಯಾರೆಕ್ಟರ್ ಮನೆಯೊಳಗೆ ಹೇಗಿತ್ತು, ನನ್ನ ಪರ್ಸ್ನಾಲಿಟಿ ಹೇಗಿತ್ತು, ಸೊ ಆಲ್ಮೋಸ್ಟ್ ಈಗ ದೇವದತ್ ದೇಶ್ಮುಖ್ ಏನಿದೆ, ಸೊ ಸಿಮಿಲಾರಿಟಿ ತುಂಬ ಇದೆ ಅಂತ ಅವ್ರಿಗೂ ಅನಿಸಿತ್ತು. ಸೊ ಒಂದು 2-3 ಡೇಸ್ ಆದಮೇಲೆ ಅವ್ರು ಬಂದ್ಬಿಟ್ಟು ಕೇಳಿದ್ರು, ಈ ಥರ ಒಂದು ರೋಲ್ ಇದೆ ಮಾಡ್ತೀರಾ ಅಂತ. ಆ್ಯಂಡ್ ಸ್ಟೋರಿ ಲೈನ್ ಕೇಳಿದೆ ನಾನು. ಆ್ಯಂಡ್ ಆಲ್ಸೋ ಕಾಸ್ಟ್ ಬಗ್ಗೆ ಎಲ್ಲ ವಿಚಾರಿಸಿದಾಗ ನಾನು ಹೇಳಿದೆ ಅವ್ರಿಗೆ ಓಪನ್ ಆಗಿ, ಸರ್ ನನಗೆ ಆ್ಯಕ್ಟಿಂಗ್ ಬಗ್ಗೆ ಐಡಿಯಾ ಕೂಡ ಇಲ್ಲ, ಹೇಳ್ಕೊಟ್ರೆ ನಾನು ಕಲಿತೀನಿ, ಬಟ್ ಸಡನ್ನಾಗಿ ನಾನು ಡಿಸೈಡ್ ಕೂಡ ಮಾಡಲಿಲ್ಲ ನಾನು ತೊಗೋತೀನಿ ಅಂತ. ಬಟ್ ಅವ್ರು ನನಗೊಂದು ಧೈರ್ಯ ಹೇಳಿದ್ರು, ಇಲ್ಲ ಸುರೇಶ್ ನಿಮ್ಮ ಕೈಲಿ ಆಗುತ್ತೆ, ತುಂಬ ಏನು ಕಷ್ಟ ಆಗಲ್ಲ, ಇನಿಷಿಯಲಿ ಸ್ಲೋ ಆಗೇ ತೊಗೊಂಡೋಗೋಣ, ಟೇಕ್ ಬೈ ಟೇಕೇ ಮಾಡೋಣ, ಹೋಗ್ತಾ ಹೋಗ್ತಾ ನಿಮ್ಗೊಂದು ಗ್ರಿಪ್ ಸಿಗುತ್ತೆ, ಇಲ್ಲ ನೀವು ಮಾಡ್ತೀರಾ. ಆ್ಯಂಡ್ ಆಲ್ಸೋ ಸ್ಟೋರಿ ತುಂಬ ರಿಲೇಟ್ ಆಗುತ್ತೆ ನಿಮಗೆ. ಅವ್ರು ನನಗೆ ಹೇಳ್ತಾರೆ, ಇದು ಅಮ್ಮಾಸ್ ಕಾಫಿ ಕಂಪ್ನಿ ಇರುತ್ತೆ ಅಂತ. ನನಗೂ ಎಲ್ಲೋ ನಮ್ಮದು ಅನೂಸ್ ಕಿಚನ್ ಅಂತ ಕೇಟ್ರಿಂಗ್ ಎಲ್ಲ ಇದ್ದಿದ್ದು, ಅಮ್ಮ ನೋಡ್ಕೋತಿದ್ದಿದ್ದು, ಇಲ್ಲೂ ಅಮ್ಮ ನೋಡ್ಕೋತಿದ್ದಿದ್ದು. ಸೊ ಅದೆಲ್ಲ ಎಲ್ಲೋ ಅಂದಾಗ ತುಂಬ ಏನೋ ಕಷ್ಟ ಆಗಲ್ಲ ನನಗೆ ಅಂತ ಅನ್ನಿಸ್ತು. ಆ್ಯಂಡ್ ಟೀಮ್ ತುಂಬ ಸಪೋರ್ಟಿವ್ ಇದ್ದಾರೆ ಮ್ಯಾಮ್. ಸೊ ಒಂದು 15 ಎಪಿಸೋಡ್ಸ್ ಈಗ ಅಲ್ಲ 15 ಡೇಸ್ ಶೂಟ್ ಆಗಿದೆ. ಸೊ 15 ಡೇಸಲ್ಲಿ ಡೇ 1ಇಂದ ಡೇ 15ವರೆಗೂ ತುಂಬ ಇಂಪ್ರೂವ್ಮೆಂಟ್ಸ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಹಳಷ್ಟು ಜನ ಪ್ರೋಮೋ ಹಾಕಿದಾಗ ನಾನು ನೋಡಿದ್ದು, ರಾಶಮ್ಮ ಗುಂಡಣ್ಣ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಮೂಲ್ಯವರ ಬದಲಾಗಿ ರಾಶಮ್ಮ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಭಾಳಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಇದ್ರ ಬಗ್ಗೆ ನೀವು? ರಾಶಮ್ಮ ಅವರು ಸೀರಿಯಲ್ಸ್ ಎಲ್ಲ ಮಾಡಲ್ಲ, ಅವರು ಸಿನಿಮಾ ಕಡೆ ತುಂಬ ಕಾನ್ಸಂಟ್ರೇಟ್. ಅದೇ ಇಲ್ಲ, ನಾನು ನೋಡಿರಲಿಲ್ಲ ಮ್ಯಾಮ್. ಅವ್ರು ತೆಲುಗುಲೆಲ್ಲ ಮಾಡಿ ಬಂದಿದ್ದೀನಿ ಅಂತೆಲ್ಲ ಹೇಳಿದರು. ಸೊ ಅವ್ರು ಹೇಳಿದಾಗಲೇ ಗೊತ್ತಾಗಿದ್ದು, ಸೊ ಅವ್ರು ಸೀರಿಯಲ್ಸ್ ಎಲ್ಲ ಮಾಡಲ್ಲ, ಬರೀ ಮೂವೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅಂತ. ಬಟ್ ಇಲ್ಲಿ ಹೇಳಬೇಕು ಅಂದರೆ ಈ ಪರ್ಟಿಕ್ಯುಲರ್ ಕಾಸ್ಟ್ ಏನಿದೆ, ನಮ್ಮ ಕೋ ಆರ್ಟಿಸ್ಟ್ಗಳು ಯಾರಿದ್ದಾರೆ ತುಂಬ ಟ್ಯಾಲೆಂಟೆಡ್ ಆಗಿದ್ದಾರೆ. ಅವ್ರು ನೋಡಿದ್ರೆ ನನಗೆ ಅನಿಸುತ್ತೆ, ಓಕೆ ಇನ್ನೂ ಎಫರ್ಟ್ಸ್ ನಾನು ಹಾಕಬೇಕು, ಇನ್ನೂ ಕಲಿಯೋದು ತುಂಬ ಇದೆ ಇವರಿಂದ ಅಂತ. ಅವ್ರು ಹೆಂಗೆ ಅಂದರೆ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಐ ಫೀಲ್ ಲೈಕ್ ಓಕೆ ಇವ್ರ ಜೊತೆ ನಾನು ಮಾಡಬೇಕು ಅಂದರೆ ಇನ್ನೂ ಎಫರ್ಟ್ಸ್ ಹಾಕಿ ಇನ್ನೂ ಕಲಿಯೋದು ತುಂಬ ಇದೆ ಅಂತ ನಂಗೆ ಅನಿಸುತ್ತೆ. ಸೊ ಐ ಹ್ಯಾವ್ ಅ ವೆರಿ ಗುಡ್ ಕೋ ಆರ್ಟಿಸ್ಟ್ ಅಂತ ನಂಗೆ ಅನಿಸುತ್ತೆ. ಮುಂದೆ ನಾವು ಸಿನಿಮಾದಲ್ಲಿ ಅಥವಾ ಸೀರಿಯಲ್ನಲ್ಲಿ ಮತ್ತೆ ರಾಶಮ್ಮ ಅವರ ವೈಲ್ಡ್ ಕಾರ್ಡ್ ಎಂಟ್ರಿ ಏನಾದರೂ ಅಲ್ಲಿ ನೋಡ್ಬೋದಾ? ಅದೇ ವೈಲ್ಡ್ ಕಾರ್ಡ್ ಆಗಿ ಬರೋದು ಸೂರಜ್ ಮಾತ್ರ. ರಾಶಮ್ ಅವರು ಸ್ಟಾರ್ಟಿಂಗಿಂದನೇ ಇರ್ತಾರೆ ಇದ್ದರೆ. ಸೊ ಗೊತ್ತಿಲ್ಲ ಮ್ಯಾಮ್, ಇವೆಂಚುಲಿ ಯಾವ್ದಾದ್ರು ಸಿನಿಮಾ ಅಂತ ಬಂದರೆ ಅವ್ರಿಗೂ ಅದು ಆಫರ್ ಹೋದರೆ, ನನಗೂ ಆ ಆಫರ್ ಬಂದರೆ ಡೆಫಿನೆಟ್ಲಿ ಮಾಡ್ತೀವಿ. ಬಟ್ ಆ್ಯಸ್ ಆಫ್ ನೋ ಮಾತ್ರ ಏನು ಪ್ಲಾನ್ಸ್ ಇಲ್ಲ.
ಬಟ್ ಒಂದು ನನಗೆ ಕ್ಯೂರಿಯಾಸಿಟಿ, ಇದು ರಾಶಮ್ ಅವ್ರಿಗೆ ಏನಾದ್ರು ಪ್ರಪೋಸ್ ಮಾಡಿದ್ರ ಅಂತ, ಆಮೇಲೆ ಎಂಗೇಜ್ಮೆಂಟು ಆಯ್ತು ಅಂತ ಕೇಳ್ಪಟ್ಟೆ ನಿಮ್ದು. ಇಲ್ಲ ಇಲ್ಲ ಮ್ಯಾಮ್, ನಾನು ಯಾರಿಗೂ ಪ್ರಪೋಸ್ ಮಾಡಿಲ್ಲ ಆ್ಯಂಡ್ ಎಂಗೇಜ್ಮೆಂಟು ಆಗಿಲ್ಲ ಇನ್ನು. ಅದು ನೋಡಿ ಬಹಳ ಜನ ಅದು ಮನೆಗೆ ಹೋಗ್ತೀನಿ, ಅಲ್ಲಿ ಅವ್ರು ಕೇಳ್ತಾರೆ ಏನಕ್ಕೆ ಬಂದಿದ್ಯಾ ಅಂತ. ನಾನು ಸ್ಟಾರ್ಟಿಂಗಲ್ಲೇ ಸೀರಿಯಲ್ ಪ್ರೊಮೋ ಅಂತ ಹೇಳಕ್ಕೆ ಇಷ್ಟ ಇರಲಿಲ್ಲ. ಆ ಟೈಮಲ್ಲಿ ಯಾರೋ ಒಬ್ರು ಹೇಳ್ತಾರೆ ಏನು ಉಂಗುರ ಹಾಕಿದ್ಯಾ, ಎಂಗೇಜ್ಮೆಂಟ್ ಆಗಿದೆ, ಅಶ್ವಿನಿ ಮ್ಯಾಮ್ ಅನ್ಸುತ್ತೆ. ನಾನು ಅದು ಹಂಗೆ ಪ್ಲೇ ಮಾಡ್ತೀನಿ, ಓಕೆ ಆಗೋಗಿದೆ ನನಗೆ ಎಂಗೇಜ್ಮೆಂಟ್ ಅಂತ ಹೇಳ್ತೀನಿ. ಅಲ್ಲಿ ಹೋಗ್ಬಿಟ್ಟು ಸೀರಿಯಲ್ ಪ್ರೊಮೋದು ವಿ ಟಿ ಹಾಕೋವರೆಗೂ ನಂದು ಎಂಗೇಜ್ಮೆಂಟ್ ವಿ ಟಿ ಬರುತ್ತೆ ಅಂತಲೇ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕೂರಿಸಿರ್ತೀನಿ. ಆವಾಗ ಸೀರಿಯಲ್ ವಿ ಟಿ ಬರುತ್ತೆ, ಆವಾಗ ಗೊತ್ತಾಗುತ್ತೆ ಓಕೆ ಸೀರಿಯಲ್ ಮಾಡ್ತಿದ್ದೇನೆ ಅಂತ. ಸೊ ಎಂಗೇಜ್ಮೆಂಟ್ ಬಟ್ ಏನಾಗಿದೆ. ಅದರಲ್ಲೂ ದಾವಣಗೆರೆ ಹುಡುಗಿ ಏನೇನೋ ವಿಚಾರ ಕೇಳಿ ಬಂತು ಸರ್. ಅದೊಂದು ದಾವಣಗೆರೆ ಫ್ಯಾಮ್ಲಿ ಮನೆಗೆ ಹುಡ್ಕೊಂಡು ಬಂದಿದ್ದುಂಟು, ಬಂದಿದ್ರು. ಹಾಂ ಮೈಸೂರಿಗೆ, ಅದೆಲ್ಲ ಗೊತ್ತಿಲ್ಲ. ನಮ್ಮಮ್ಮ ಅಕ್ಕ ಎಲ್ಲ ಮಾತಾಡಿರೋದು. ಸೊ ಬಂದಿದ್ರು, ಆ ವಿಷಯನ ನಾವು ಹೇಳಿರ್ತೀವಿ. ಸೊ ಅವ್ರ ಆ ಥರ ಏನೋ ಆಫರ್ ಬಂದಿದೆ ಅಂತ ಅಂದ್ಕೊಂಡಿದ್ರು. ಅದು ಆಫರ ಅಂತ ಐ ಡೋಂಟ್ ನೋ, ಬಟ್ ಬಂದಿದ್ರು. ಯಾ ಓಕೆ, ಸೂಪರ್. ಇನ್ನು ಪೇಮೆಂಟ್ ವಿಚಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತಗೊಂಡಂತಹ ಪೇಮೆಂಟ್ಗೂ ಈಗ ಇಲ್ಲಿ ಬಂದಾದ್ಮೇಲೆ ಏನಾದರೂ, ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಮೇಲೆ ಒಂದು ಡಿಮ್ಯಾಂಡ್ ಇರುತ್ತಲ್ವಾ, ಸೊ ಹಾಗಾಗಿ ಸೂರಜ್ ಅವರು ಈ ಸೀರಿಯಲ್ ಬಂದಾಗ ಪೇಮೆಂಟ್ ವಿಚಾರದಲ್ಲಿ ಏನಾದರೂ ಡಿಮ್ಯಾಂಡ್ ಇಟ್ಟಿದ್ದು ಉಂಟಾ ಅಂತ ಹೇಳಿ, ಎಷ್ಟು ತಗೋತಾ ಇದ್ದಾರೆ ಪೇಮೆಂಟ್ ಏನಾದ್ರು ಕೇಳ್ಬೋದಾ? ನನಗೆ ಈವನ್ ಬಿಗ್ ಬಾಸ್ ಹೋಗೋವಾಗಲೂ ಐ ವಾಸ್ ಮೋರ್ ಕನ್ಸರ್ನ್ ಅಬೌಟ್ ಆಪರ್ಚುನಿಟಿ ಸಿಗ್ತಾ ಇದೆ ಅಂತ. ಹೊರಗೆ ಬಂದ ಮೇಲೂ ಕೂಡ ಸೀರಿಯಲ್ ಮಾಡುವಾಗಲೂ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ಅಂತಲೇ ನೋಡ್ತಾ ಇದ್ದೀನಿ. ಸೊ ಪೇಮೆಂಟ್ ಎಲ್ಲ ಇಟ್ಸ್ ಲೈಕ್ ಅದು ಬರುತ್ತೆ, ಎಷ್ಟು ಬೇಕೋ ಅಷ್ಟು ಬಂದರೆ ಸಾಕು ಅಂತಲೇ ಈಗಲೂ ಮೈಂಡ್ ಸೆಟ್ ಇರೋದು. ಏನೋ ಬಂದು ಡಿಮ್ಯಾಂಡ್ ಮಾಡ್ತಿದ್ದೀನಿ ಅಂತ ಆ ಥರಲ್ಲಿ. ಸರ್, ಇನ್ನು ಗಿಲ್ಲಿ ಫಿನಾಲೆ ವಿನ್ನರ್ ಆದರು. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಅವರ ವಿನ್ ಆಗಿದ್ದು ಎಷ್ಟು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತ ನಿಮಗೆ ಅನ್ನಿಸ್ತು? 100% ಲೈಕ್ ವೆಲ್ ಸರ್ವ್ಡ್ ಅಂತಲೇ ಹೇಳ್ತೀನಿ. ಡಿಸರ್ವಿಂಗ್ ಇದ್ದ. ನಾನು ಸ್ಟಾರ್ಟಿಂಗ್ ಹೋದಾಗಲೂ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರಾ ಅಂದರೆ ನಾನು ಗಿಲ್ಲಿ ಅಂತಲೇ ಹೇಳಿರ್ತೀನಿ. ಹೊರಗೆ ಬಂದಮೇಲೆ ಆ ಕ್ರೇಜ್ ನೋಡ್ಬಿಟ್ಟು ಜನ ಅಷ್ಟು ಇಷ್ಟಪಡ್ತಿದ್ದಾರೆ ಅಂತ ನೋಡಿದ್ಮೇಲೂ ಕೂಡ ನಂಗೆ ಗೊತ್ತಾಯ್ತು ಓಕೆ ಇವನೇ ಗೆಲ್ತಾನೆ ಅಂತ ಗೊತ್ತಾಯಿತು. ಸೊ ಹಿ ಹ್ಯಾಸ್ ಎಂಟರ್ಟೈನ್ಡ್ ಎವ್ರಿ ಒನ್, ಎಲ್ಲರನ್ನೂ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾನೆ. ಜನ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಅವ್ರ ಮನೆ ಮಗನ ಥರನೇ ನೋಡ್ತಿದ್ದಾರೆ ಗಿಲ್ಲಿನ. ಸೊ ಇಸ್ ಲೈಕ್ 100% ಜಸ್ಟಿಸ್ ಮಾಡಿದ್ದಾರೆ ಶೋ ಅಲ್ಲಿ ಅಂತ ನನಗೆ ಅನ್ಸುತ್ತೆ. ಇನ್ನು ಶಿವಣ್ಣನ ಕೂಡ ಭೇಟಿ ಆಗ್ತಾರೆ ಗಿಲ್ಲಿ ಅವರು. ಸೊ ಇದ್ರ ಬಗ್ಗೆ ನೀವು ನೋಡಿದಾಗ ಏನು ಅಭಿಪ್ರಾಯ? ಅವ್ನು ಆ್ಯಕ್ಚುಲಿ ಮುಂಚೆ ಎಲ್ಲ ಶೋಗಳು ಮಾಡಿದಾಗ ಶಿವಣ್ಣನೇ ಐ ಥಿಂಕ್ ಜಡ್ಜ್ ಆಗಿರ್ತಾರೆ. ಸೊ ಶಿವಣ್ಣ ಅವ್ರ ಜೊತೆ ತುಂಬ ಒಳ್ಳೆ ಬಾಂಡಿಂಗ್ ಇರುತ್ತೆ. ಆ್ಯಂಡ್ ಶಿವಣ್ಣ ಕೂಡ ಗಿಲ್ಲಿ ಅಂದರೆ ತುಂಬ ಇಷ್ಟ ಅವ್ರಿಗೆ. ಸೊ ಈಗ ಮುಗಿಸ್ಕೊಂಡು ನನಗೀಗ ಗೊತ್ತಾಯಿತು ನಾನು ನೋಡಿಲ್ಲ, ಬಟ್ ಅವ್ರ ಮನೆಗೆ ಹೋಗಿದ್ದಾರೆ ಅಂತ. ಸೊ ಕರೆಕ್ಟಾಗೆ ಹೋಗಿದ್ದಾನೆ, ಬ್ಲೆಸ್ಸಿಂಗ್ ತೊಗೊಂಡಿದ್ದಾನೆ. ಸೊ ಇನ್ನೂ ಮುಂದಕ್ಕೆ ಹೋಗ್ತಾನೆ ಅಂತ ಅನಿಸುತ್ತೆ. ಇನ್ನು ಒಂದು ಲಾಸ್ಟ್ ಪ್ರಶ್ನೆ, ಬಡವನ ಕಾರ್ಡ್ ಹಾಕ್ಕೊಂಡು ನಿಜವಾಗ್ಲೂ ಕೂಡ ಬಿಗ್ ಬಾಸನ್ನು ಗೆದ್ರ ಹಾಗಾದ್ರೆ ಗಿಲ್ಲಿ ಅವರು? ಇದರ ಪ್ರಶ್ನೆ, ಯಾಕಂದರೆ ಇದು ಭಾಳ ಚರ್ಚೆ ಆಗ್ತಿದೆ ಹೊರಗಡೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಗಿಲ್ಲಿ ಎಲ್ಲೂ ನಾನು ಬಡವ ಅಂತ ಹೇಳ್ಕೊಂಡಿರಲಿಲ್ಲ. ಆ್ಯಂಡ್ ಅವ್ನು ಆಗ್ತಿದ್ದಿದ್ದು ಕಾಸ್ಟ್ಯೂಮ್ ಕೂಡ ಅವ್ನು ಕಂಫರ್ಟೇಬಲ್ ಅಂತ ಅವ್ನಿಗೆ ಅನ್ನಿಸ್ತಿತ್ತು. ಆ್ಯಂಡ್ ಬಡವ ಗೆದ್ದ ಶ್ರೀಮಂತ ಗೆದ್ದ ಅಂತ ಶೋ ಅಲ್ಲಿ ಹಂಗೆಲ್ಲ ಆಗಲ್ಲ ಮ್ಯಾಮ್. ನೀನು ಟ್ಯಾಲೆಂಟೆಡ್ ಆಗಿದ್ದರೆ ಗೆಲ್ತೀಯ. ಗಿಲ್ಲಿ ಟ್ಯಾಲೆಂಟೆಡ್ ಇದ್ದ ಗೆದ್ದಿದ್ದಾನೆ. ಸರ್, ಕೊನೆಯದಾಗಿ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳ್ತೀರಾ? ಈಗ ಬಿಗ್ ಬಾಸ್ 9:30 10 ಬರ್ತಿತ್ತು. ಈಗ 10 ಗಂಟೆಗೆ ಪವಿತ್ರ ಬಂಧನ ಅನ್ನೋ ಸೀರಿಯಲಲ್ಲಿ ಕಾಣಿಸ್ಕೊತಾ ಇದ್ದೀನಿ 27ನೇ ತಾರೀಕಿಂದ. ಸೊ ಬಿಗ್ ಬಾಸಲ್ಲಿ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಹಾಗೆ ಕೂಡ ಈಗ ಪವಿತ್ರ ಬಂಧನದಲ್ಲಿ ಪುನಃ ಬರ್ತಾ ಇದ್ದೀನಿ. ಸ್ವಲ್ಪ ಆ್ಯಕ್ಟಿಂಗ್ ಇನ್ನೂ ಕಲಿತಾ ಇದ್ದೀನಿ. ಸೊ ಅದು ಒಂಚೂರು ಕನ್ಸೆಷನ್ ಕೊಡಿ ಸ್ಟಾರ್ಟಿಂಗಲ್ಲಿ, ಬಟ್ ಹೋಗ್ತಾ ಹೋಗ್ತಾ ತುಂಬ ಇಂಪ್ರೂವ್ ಮಾಡ್ಕೋತೀನಿ. ತುಂಬ ಫಿಸಿಕಲಿ ಟೈರಿಂಗ್ ಆಗಿದೆ ಈ ಪ್ರಾಸೆಸ್ಸು, ಬಟ್ ಜನಕ್ಕೋಸ್ಕರ ಇಟ್ಸ್ ಆಲ್ ವರ್ತ್ ಇಟ್ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಆ ಸಪೋರ್ಟ್ ಪ್ರೀತಿ ಹೀಗೆ ಇರಲಿ. ಎಷ್ಟು ಜನ ಹುಡುಗಿರು ಪ್ರಪೋಸ್ ಮಾಡಿದ್ರು, ಎಷ್ಟು ಪ್ರಪೋಸಲ್ಸ್ ಬಂತು ಇದ್ರ ಬಗ್ಗೆ? ನಾನು ಆ್ಯಕ್ಚುಲಿ ನನ್ನ ಮೆಸೇಜಸ್ ತೆಗಿಯೋಕ್ಕೂ ಟೈಮ್ ಇಲ್ಲ ಮ್ಯಾಮ್. ಬಟ್ ಪ್ರಪೋಸಲ್ಸ್ ಬರ್ತಿದೆಯೋ, ಬೈತಾ ಇದ್ದಾರೋ, ಏನು ಮಾಡ್ತಿದ್ದಾರೆ ನೋಡೋಕ್ಕೂ ಟೈಮ್ ಇಲ್ಲ ನನಗೆ. ಕ್ವಾಲಿಟೀಸ್ ಏನು ತುಂಬ ಹೈ ಡಿಮ್ಯಾಂಡಿಂಗ್ ಇಲ್ಲ ಮ್ಯಾಮ್. ಸಿಂಪಲ್, ಫ್ಯಾಮಿಲಿ ಓರಿಯೆಂಟೆಡ್, ಔಟ್ ಗೋಯಿಂಗ್ ಇರಬೇಕು. ನಾನು ಸ್ವಲ್ಪ ಇಂಟ್ರೋವರ್ಟ್ ಸೈಡಲ್ಲಿದ್ದೀನಿ. ಸೊ ಅವ್ರು ಸ್ವಲ್ಪ ಲೈವ್ಲಿ ಆಗಿರಬೇಕು. ಸೊ ಬ್ಯಾಲೆನ್ಸ್ ಆಗುತ್ತೆ. ಇಷ್ಟೊಂದು ಹ್ಯಾಂಡ್ಸಮ್ ಆಗಿರೋದಕ್ಕೆ ಕಾರಣ ಗುಟ್ಟು ರಟ್ಟು ಮಾಡಿ ಅದನ್ನೀಗ? ಏನೂ ಇಲ್ಲ ಮ್ಯಾಮ್. ಲೈಕ್ ಮೇಜರ್ ಫಿಟ್ನೆಸ್. ಮುಂಚೆ ಇದ್ದಿದ್ದಕ್ಕೂ ಈಗಿರೋದಕ್ಕೂ ಮೇಯ್ನ್ ಡಿಫ್ರೆನ್ಸ್ ಏನಂದರೆ ಫಿಟ್ನೆಸ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿದೆ. ಆ್ಯಂಡ್ ಆಲ್ಸೋ ಪರ್ಸ್ನಾಲಿಟಿ ವೈಸ್ ಹೇಗಿರಬೇಕು, ಹೇಗೆ ಮಾತಾಡಬೇಕು, ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋದೆ. ಸೊ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.